ಬಾಳಿ ಬದುಕಿ ಇತರರಿಗೆ ನೆರಳಾಗಬೇಕಾಗಿದ್ದಂತಹ ಯುವಕ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆ ಸೇರಿ ಚಿಕಿತ್ಸೆಗಾಗಿ ಪದಾರ್ಥ ಇರುವಂತಹ ಕರುಣಾಜನಕ ಕತೆ ಇದು. ಬೆಳ್ತಂಗಡಿ ತಾಲೂಕಿನ ಗುಂಡೂರಿ ಗ್ರಾಮದ ಪದ್ಮ ಪ್ರಸಾದ್ ಎಂಬ ಯುವಕ ಶ್ವಾಸಕೋಶದ ಕ್ಯಾನ್ಸರ್ ರೋಗಕ್ಕೆ ತುತ್ತಾದ ದುರ್ದೈವಿ. ತೀರಾ ಬಡತನದಿಂದ ಬದುಕು ಸಾಗಿಸ್ತಾ ಇದ್ದ ಕುಟುಂಬ ಈತನದು. ಮನೆಗೊಬ್ಬನೇ ಮಗನಾಗಿ ಗಂಡು ದಿಕ್ಕಿಲ್ಲದ ಸಂಸಾರವನ್ನ ನೋಡಿಕೊಳ್ಬೇಕಾಗಿತ್ತು. ಆದ್ರೆ ಇದೀಗ ಆತನ ಚಿಕಿತ್ಸೆಗೆ ನೆರವಿನ ಹಸ್ತ ಚಾಚುವ ಅನಿವಾರ್ಯತೆ ಉಂಟಾಗಿದೆ. ಹೌದು, ಸದ್ಯ ಮಂಗಳೂರಿನ ಕರಂಗಲ್ಪಾಡಿಯ ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆಸ್ಪತ್ರೆಯಲ್ಲಿ ಪದ್ಮ ಪ್ರಸಾದ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗಾಗಲೇ ಸುಮಾರು 4 ಲಕ್ಷದಷ್ಟು ಹಣ ಖರ್ಚಾಗಿದ್ದು, ಈಗ ದಿನಕ್ಕೆ ಸುಮಾರು 4,000ದಷ್ಟು ಹಣ ಔಷಧೋಪಚಾರಕ್ಕೆ ವ್ಯಯವಾಗ್ತಾ ಇದೆ. ಅಲ್ಲದೆ ವಾರಕ್ಕೆ ಒಂದು ಬಾರಿ 20,000 ರೂಪಾಯಿಯ ಚುಚ್ಚುಮದ್ದು ಕೊಡಲಾಗ್ತಾ ಇದ್ದು, ಹೀಗೆ 6 ಚುಚ್ಚುಮದ್ದು ನೀಡಬೇಕೆಂದು ವೈದ್ಯರು ತಿಳಿಸಿದ್ದಾರೆ. ತೀರಾ ಬಡತನದಲ್ಲಿರುವಂತಹ ಈತನ ತಾಯಿ ಬೀಡಿಕಟ್ಟಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಮುಂದಿನ ಚಿಕಿತ್ಸೆಗೆ ಸುಮಾರು 4 ಲಕ್ಷ ವೆಚ್ಚವಾಗಲಿದ್ದು, ಸಹಾಯ ಮಾಡಲು ಇಚ್ಛಿಸುವವರು ಬ್ಯಾಂಕ್ ಖಾತೆಗೆ ಹಣ ಜಮಾಯಿಸಿ ಸಹಕರಿಸಬೇಕಾಗಿ ಕೇಳಿಕೊಂಡಿದ್ದಾರೆ.